Welcome to iPi Tricks. Today discuss about most important topic science and physics, chemistry, biology and history related topic. First option is fission and fusion. What is the difference? And exothermic reaction and endothermic reaction and aneurysm and winds and moderates and estimates and supercomputer and quantum computer. ಇದರ ಬಗ್ಗೆ ಏನು ವ್ಯತ್ಯಾಸ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹೇಗಿದೆ ಇದನ್ನು ವ್ಯತ್ಯಾಸ ನೋಡ್ಕೊತ ಹೋಗೋಣ. ಬನ್ನಿ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ನೋಡೋದ್ರಾದರೆ ಫಸ್ಟು ಫ್ಯೂಷನ್ ಅಂದರೆ ಸ್ಪ್ಲಿಟ್, ಫ್ಯೂಷನ್ ಅಂದರೆ ಜಾಯಿಂಟ್ಸ್. ಒಂದನೇದ್ದು ವಿಘಟನೆ ಅಥವಾ ವಿದಳನ ಫ್ಯೂಷನ್ ಅಂತಾರೆ ಇದಕ್ಕೆ. ಫ್ಯೂಷನ್ ಅಂದರೆ ಎರಡು ಧಾತುಗಳು ಕೂಡಿಕೊಳ್ಳುವುದು ಅಥವಾ ಎರಡು ನ್ಯೂಟ್ರಾನ್ಗಳು ಕೂಡಿಕೊಳ್ಳುವುದು. ಆ್ಯಂಡ್ ಫ್ಯೂಷನ್ ಅಂದರೆ ಸಮ್ಮಿಲನ. ಇದು ಸಮ್ಮಿಲನ ಎಲ್ಲಿ ನಡೀತದೆ? ಇವಾಗ ಈಸಿಯಾಗಿ ಹೇಳ್ಬೇಕಂದ್ರೆ ಹಿಸ್ಟ್ರಿಗೆ ಬರೋಣ. ಹಿಸ್ಟ್ರಿಯಲ್ಲಿ ಮಂದಗಾಮಿ ನಾಯಕರು, ತೀವ್ರಗಾಮಿ ನಾಯಕರು ಅಂತ ನೋಡ್ತಿದ್ದಾರೆ ನೀವು. ಇದಕ್ಕೆ ಡಿಫ್ರೆನ್ಸ್ ಆಗಿ ಹೇಳ್ತಿದ್ದೆ ನಾನಿವಾಗ. ಮಂದಗಾಮಿ ನಾಯಕರು ಯಾವತ್ತು ಅವರ ಆಲೋಚನಾ ಶಕ್ತಿಗಳು ಮಂದಗತಿಯಲ್ಲಿ ಇದ್ದವು ಅಂತ PYQ ಇದೆ ಇದರಲ್ಲೆಲ್ಲನೂ. ಮತ್ತು ತೀವ್ರಗಾಮಿ ನಾಯಕರು ಎಷ್ಟು ಸ್ಟ್ರಾಂಗ್ ಇದ್ರಲ್ವ, ಅದೇ ಥರ ನಮ್ಮ ಫ್ಯೂಷನ್ ಸೈನ್ಸಲ್ಲಿ ವರ್ಕ್ ಮಾಡ್ತದೆ. ಅಂದರೆ ಸಮ್ಮಿಲನ. ಈ ಸಮ್ಮಿಲನ ಕ್ರಿಯೆಯಲ್ಲಿ ನಡೀತದೆ ಸೂರ್ಯ ಜಲಜನಕ ಸೇರಿ ಹೈಡ್ರೋಜನ್ ಆಗಿ ಶಕ್ತಿ ಬಿಡುಗಡೆ ಆಗುತ್ತದೆ. ಆ ಶಕ್ತಿ ಈ ವಿದಳನ ಕ್ರಿಯೆಗಿಂತ ಸ್ಟ್ರಾಂಗ್ ಇರುತ್ತದೆ, ಸಿಕ್ಕಾಪಟ್ಟಿ ಸ್ಟ್ರಾಂಗ್ ಇರ್ತದೆ. ಎಕ್ಸಾಂಪಲ್ ಇವಾಗ ನೋಡೋಣ, ಇದರ ಅರ್ಥ ನೋಡೋಣ. ಮೊದಲಾಗಿ ಫ್ಯೂಷನ್ ಅಂದರೆ ಕೇಂದ್ರ ನ್ಯೂಕ್ಲಿಯರ್, ಎರಡು ಹೆಚ್ಚಿನ ಕೇಂದ್ರಗಳು ಅಪಾರ ಶಕ್ತಿ ಬಿಡುಗಡೆ, ಎರಡು ಹೆಚ್ಚಿನ ಕೇಂದ್ರಗಳು ಸೇರಿಕೊಳ್ಳಿ ಅಪಾರ ಬಿಡುಗಡೆ ಆಗುತ್ತದೆ ಅನ್ನೋದೇ ವಿದಳನ ಕ್ರಿಯೆಯಾಗಿದೆ. ಎಕ್ಸಾಂಪಲ್ಲು ಯುರೇನಿಯಂ 238 ಅಂದರೆ ಯುರೇನಿಯಂ ಗೊತ್ತಲ್ವಾ ನಿಮಗೆ? ಯುರೇನಿಯಂ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡ್ತಾರಲ್ವ, ಅದೇ ಫ್ಯೂಷನ್ ಕ್ರಿಯೆಯಲ್ಲಿ. ಈ ವಿದಳನ ಕ್ರಿಯೆಯಲ್ಲಿ ಏನು ರೆಡ್ಯೂಸ್ ಆಗುತ್ತೆ ಅಂತ ಮೊನ್ನೆ PYQನಲ್ಲಿ ಬಂದ, ಅಂದರೆ ಇದು PYQ ಇದೆ ನೋಡಿ. ಮೊದಲೇ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ಯಾವುದರಿಂದ ಅಂದರೆ ಇಲ್ಲಿ ನ್ಯೂಟ್ರಾನ್ಗಳು. ಈ ವೇಳೆಯಲ್ಲಿ ನ್ಯೂಟ್ರಾನ್ಗಳ ಶಕ್ತಿ ಬಿಡುಗಡೆಯಾಗುತ್ತದೆ. ನ್ಯೂಟ್ರಾನ್ ಶಕ್ತಿ ಬಿಡುಗಡೆಯಾಗುತ್ತದೆ ಅಂದರೆ FDA ಕ್ವಶನ್ 2020ನಲ್ಲಿ ಬಂದಿತ್ತು. ಈ ಯುರೇನಿಯಂದಿಂದ ಸಿಕ್ಕಾಪಟ್ಟಿ ಕ್ವಶನ್ ಅರೈಸ್ ಆಗ್ತದೆ. ಇದು ಇಂಪಾರ್ಟೆಂಟ್ ಟಾಪಿಕ್ಕು ಇದೆ. ಅಂದರೆ ನ್ಯೂಟ್ರಾನ್ಗಳೇ ಆಗುತ್ತದೆ. ಅದೇ ನಮ್ಮದು ಸಮ್ಮಿಲನ ಕ್ರಿಯೆಯಲ್ಲಿ ಇಲ್ಲಿದೆ ಆಪ್ಷನ್ನು. ಹೀಲಿಯಂ ಮತ್ತು ಹೈಡ್ರೋಜನ್ ಹೀಲಿಯಂ ಸೇರಿ ರೂಪುಗೊಳ್ಳುತ್ತದೆ, ಅಂದರೆ ಕೂಡಿಕೊಳ್ಳುತ್ತದೆ. ಇನ್ ದಿಸ್ ಏನಾಗ್ತದೆ? ಜಾಯಿಂಟ್ ಆಗುತ್ತದೆ. ಜಾಯಿಂಟ್ ಕೂಡಿ ಶಕ್ತಿ ರೆಡ್ಯೂಸ್ ಆಗುತ್ತದೆ. ಇದರ ಬಗ್ಗೆ ಇನ್ಫಾರ್ಮೇಷನ್ ಇದೆ, PDF ನಿಮ್ಗೆ ಕೊಡ್ತಿದ್ದೇನೆ, ಈ ಕೆಳಗಡೆ ಸಿಗ್ತದೆ ನಿಮಗೆ. ಮೊದಲೇ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿ. ಆವಾಗಲೇ ಹೇಳಿದ್ನಲ್ಲ, ಫ್ಯೂಷನ್ ಎಲ್ಲಿ ನಡೆಯುತ್ತದೆ? ಸೂರ್ಯ, ನಕ್ಷತ್ರಗಳು, ಹೈಡ್ರೋಜನ್, ಬೆಳಕು, ಉಷ್ಣ ಉತ್ಪತ್ತಿ ಮಾಡುತ್ತದೆ. ವಿಜ್ಞಾನಿಗಳು ಭೂಮಿಯಲ್ಲೂ ಫ್ಯೂಷನ್ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದರ ಕ್ರಿಯೆ ನಡೀತಿದೆ. ಅಂದರೆ ಶಕ್ತಿ ಇದಕ್ಕಿಂತ ಸಿಕ್ಕಾಪಟ್ಟಿ ಶಕ್ತಿ ಇರೋದು ಸೂರ್ಯನಲ್ಲಿ. ಅಂದರೆ ಇದು ಒಂಥರ ಹೀಲಿಯಮ್ಮು ಅವೆಲ್ಲ ಸೇರಿಂದ ಸ್ಟ್ರಾಂಗ್ ಶಕ್ತಿ ಬಿಡುಗಡೆ ಆಗುತ್ತದೆ. ಎಕ್ಸಾಂಪಲ್ ನೋಡೋದಾದರೆ, ಇವಾಗ ಮೊದಲು ವಿದಳನ ಕ್ರಿಯೆಯಲ್ಲಿ ಮೊದಲ ಪರೀಕ್ಷೆ ಯಾವಾಗ ಮಾಡಿದ್ರು? ಅಣು ಪರೀಕ್ಷೆ ಮಾಡ್ತಾರೆ ನೋಡ್ರಿ. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಇಲ್ಲಿ ಕೆಳಗಡೆ ಇದೆ ಒಂದು ಸ್ವಲ್ಪ. 18 ಮೇ 1974 ಪೋಖ್ರಾನ್ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಇಂಡಿಯನ್ ಆರ್ಮಿಯವರು ಎಲ್ಲ ಸೇರಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಆವಾಗ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿದ್ದರು. ಹೇಗೆ ನಡೆಯಿತು ಅಂತ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ವಿಜ್ಞಾನಿಗಳಿಂದ ಪ್ಲೂಟೋನಿಯಂ ಅಣು ಬಾಂಬ್ ರೆಡಿ ಆಗ್ತದ್ರಿ. ಯಾವುದು? ವಿದಳನ ಕ್ರಿಯೆ ಮೂಲಕ ಮಾಡಿಸ್ತಾರೆ ಫಸ್ಟ್ ಟೈಮ್. ಅಂದರೆ ಮೊದಲ ಅಣು ಪರೀಕ್ಷೆ. ಈ ಪರೀಕ್ಷೆ ಗುಪ್ತ DRDO ಮತ್ತು ಆರ್ಮಿ ಸಹಾಯದಿಂದ ನಡೆಯುತ್ತದೆ. 107 ಮೀಟರ್ ಆಳದ ಬಾವಿಯಲ್ಲಿ ಬಾಂಬ್ ಇಟ್ಟು ಸ್ಫೋಟಗೊಳಿಸಿದ್ದಾರೆ. ಇವಾಗ ಇದನ್ನು ಏನಂತ ಕರೆದ್ರೆ ಅಂದರೆ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಜೇಷನ್, PNE ಎಂದು ಘೋಷಿಸಲಾಗಿದ್ದರು. ಅಲ್ಲಿ ರೆಡ್ಯೂಸ್ ಆದಂಥ ಶಕ್ತಿ ಅಂದಾಜು 8 ಕಿಲೋವ್ಯಾಟ್ TNT. ಅಲ್ಲಿ ಅಣ್ವಸ್ತ್ರ ತಂತ್ರಜ್ಞಾನ ಸಾಬೀತುಪಡಿಸಲಾಯಿತು. ಹೀಗೆ ಇವಾಗ ಒಂದು ಸ್ವಲ್ಪ ಎಕನಾಮಿಕ್ಸ್ ಕಡೆ ಹೋಗೋಣ. ಅಂದರೆ 1974 ಕಾಲದಲ್ಲಿ ಏನು ನಡೆಯಕತ್ತಿತ್ತು ಅಂತ ನೋಡಿದರೆ,
ಇದು ಲಿಂಕ್ ಇಟ್ಟು ಓದೋದು ಅಂತ ಹೇಳಿದೆ, ಇಲ್ಲಿ ಮಾಡಿದ್ದೇನೆ ಒಂದು ಸ್ವಲ್ಪ. 5ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಇಂದಿರಾ ಗಾಂಧಿಯವರು ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿದ್ದರು. ಅಲ್ಲಿ ಮುಖ್ಯವಾಗಿ ಬಡತನ ನಿರ್ಮೂಲನೆ, ಗರಿಬಿ ಹಠಾವೋ, ಸ್ವಾವಲಂಬನೆ ಕಾರ್ಯಕ್ರಮ ಮಾಡ್ತಿದ್ದರು. ಈ 74 ಕೂಲಿ 1975 ಬರುತ್ತೆ. 1975ರಲ್ಲಿ ಇದೇ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುತ್ತಾರೆ. 1975ರಿಂದ 77ರವರೆಗೆ ಹೇರುತ್ತಾರೆ. ಅಂದರೆ 21 ತಿಂಗಳ ಕಾಲ. ಮೊನ್ನೆ RRBಯಲ್ಲಿ ಕ್ವಶನ್ ಬಂದಿತ್ತು, ಎಷ್ಟು ತಿಂಗಳ ಕಾಲ ರಾಷ್ಟ್ರಪತಿಯವರು ಇಂದಿರಾ ಗಾಂಧಿಯವರು ಹೇರಿದ್ದಾರೆ ಅಂತ ಕೇಳಿದರು. ಅದು ಬಂದುಬಿಟ್ಟು 21 ತಿಂಗಳ ಕಾಲ ಹೇರಿದರು. ಅದರ ಉದ್ದೇಶ ಅಂತೂ ಇದು ಜಾಸ್ತಿ ಸ್ಪ್ಲಿಟ್ ಆಗೋದು ಕ್ವಶನ್ನು SSCದಲ್ಲಿ ಸ್ಪ್ಲಿಟ್ ಆಗುತ್ತೆ. ಇನ್ನು ಆರ್ಟಿಕಲ್ 74 PM ರಿಲೇಟೆಡ್ ಬರ್ತದೆ. 75ನೇ ವಿಧಿ ಪ್ರಧಾನಮಂತ್ರಿ 74, 75 ಬರ್ತದೆ. ಆರ್ಟಿಕಲ್ 352 ಇನ್ ದ ಎಮರ್ಜೆನ್ಸಿ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ 1977 ಇನ್ ದ ಎಮರ್ಜೆನ್ಸಿ ರೂಲು 21 ಮಂತ್ಸ್ ಹೇಳಿದ್ನಲ್ಲ. ಇನ್ನು 72 ಲಾಸ್ಟ್ 2 ಡಿಜಿಟ್ ನಂಬರ್ ಇದೆ ಅಲ್ವ ಅಲ್ಲಿ, ಅಂದರೆ 1974 ಅಂತ ತೊಗೊಂಡ್ರೆ ಸೈನ್ಸ್ದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾವುದಂದರೆ, ಇವಾಗ ಮೊದಲೇ ಕ್ವಶನ್ ಕೇಳ್ತಿದ್ದರು, ಬಲ್ಬ್ನಲ್ಲಿರುವಂತಹ ಮೃದುವಾದ ತಂತಿ ಯಾವುದನ್ನು ಬಳಸುತ್ತಾರೆ ಅಂತ ಕೇಳ್ತಿದ್ರು ಅವಾಗ. ಯಾವುದಂದರೆ ಟಂಗ್ಸ್ಟನ್. ಆವಾಗ ಟಂಗ್ಸ್ಟನ್ ಅಷ್ಟೇ ಕೇಳ್ತಿದ್ರು. ಇವಾಗ ಅದ್ರ ಜೊತೆಗೆ ಅದರ ಸಂಖ್ಯೆ, ಪರಮಾಣು ಸಂಖ್ಯೆ ಕೇಳ್ತಿದ್ರೆ. ಈ 74 ಲಾಸ್ಟ್ ಇದೆಯಲ್ಲ 2 ಡಿಜಿಟ್ಟು, ಟಂಗ್ಸ್ಟನ್ ಅಂತ ಬರ್ತದೆ. ಅದು ಟಂಗ್ಸ್ಟನ್ ಯೂಸ್ ಮಾಡೋದು ಪರಮಾಣು ಸಂಖ್ಯೆ 74. ಇದು 1 ಆಪ್ಷನ್ ಪಿಲ್ಲಿಂದ ಬ್ಲ್ಯಾಂಕ್ ಅದರಲ್ಲಿ ಬರ್ತದೆ. ಇದೇ ರೀತಿ ಇದು ಬೈಜಿಕ ವಿದಳನ ಕ್ರಿಯೆಯಾಗಿದೆ. ಇದು ರಿಲೇಟೆಡ್ POQ ಅಂತ ನೋಡ್ಕೊತ ಹೋದರೆ, ಇವಾಗ ಜಿಯೋಗ್ರಫಿಯಲ್ಲಿ ನೋಡ್ತೀರಾ, ಇವಾಗ ಎನರ್ಜಿ ರಿಸೋರ್ಸ್ ಆಫ್ ಇಂಡಿಯಾ ಅಂತ ಬರ್ತದೆ. ಎಕ್ಸಾಂಪಲ್ಲು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ 3rd ಆಪ್ಷನ್ ಇದೆ ಅಲ್ಲ. ಇವಾಗ ನಾನು ಹೇಳಿದ ಟಾಪಿಕ್ ಅಂದರೆ ವಿದಳನ ಕ್ರಿಯೆ. ಯುರೇನಿಯಂ, ಥೋರಿಯಂ ಸೇರಿಕೊಂಡು ವಿದಳನ ಕ್ರಿಯೆ ಮಾಡ್ತಾರೆ ಅದನ್ನು. ಅಂದರೆ ಯುರೇನಿಯಂ 238 ಪ್ಲಸ್ ನೀರು ಸೇರಿಸಿ, ಅಂದರೆ ಟರ್ಬೈನಲ್ಲಿ ಮಾಡಿಕೆಟ ಅದನ್ನು ಶಕ್ತಿ ರಿಡ್ಯೂಸ್ ಆಗ್ತದೆ ಅದು. ಫಸ್ಟು ನಮ್ಮದು ನೋಡಿದಾಗ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಯಾವ್ಯಾವ ಇದ್ದಾವೆ. ಶಾಖ ಶಕ್ತಿ, ಉಷ್ಣ ವಿದ್ಯುತ್ ಶಕ್ತಿಯಿಂದ ಆಗುತ್ತದೆ ಅದು. ನಮ್ಮ ಭಾರತ ಇವಾಗ 64.74 ಅದನ್ನು ಅವಲಂಬಿಸಿದೆ. ಅದರಲ್ಲಿ ಕಲ್ಲಿದ್ದಲು ಪ್ಲಸ್ ನೀರು ಮಾಡ್ತಾರೆ. ಒಂದನೇದು ಬಂದುಬಿಟ್ಟು ಇದು NTPC, ಕೋಕ್ ಅಂತ ಬರ್ತದಲ್ಲ ಅವು. ಇನ್ನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದರೆ ಜಲ ವಿದ್ಯುತ್ ಶಕ್ತಿ, ಅದು ಶಾಖ ವಿದ್ಯುತ್ ಶಕ್ತಿ ಅಂತ ಬರ್ತದಲ್ಲ. ಅದು ರಾಯಚೂರು, RTPC, ಬಳ್ಳಾರಿ, ಕೊಡುತಿನಿ, ರಾಯಚೂರು ಇವೆಲ್ಲ ಪ್ಲೇಸಸ್ ಬರ್ತವೆ. ಎಕ್ಸಾಂಪಲ್ಲು ರೀಸೆಂಟಾಗಿ ಈ ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೇನೆ, ಅಂದರೆ ಆಗಸ್ಟ್ 19ನೇ ತಾರೀಕು ಅಪ್ಲೋಡ್ ಆಗಿದೆ. ಇದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿದ್ದರಿಂದ. ಎಲ್ಲೆಲ್ಲಿ ಪ್ಲೇಸಸ್ ಇದೆ, ನ್ಯಾಷನಲ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ NTPC ಅಂತ ಎಂದು ಕರೀತಾರೆ ಇದನ್ನು. ಇದು ಕ್ರಿಯೆ ನೀಡಿದ್ದು ಶಾಖ ಶಕ್ತಿ ಮತ್ತು ಉಷ್ಣ ವಿದ್ಯುತ್ ಶಕ್ತಿ. ಅಂದರೆ ನಮ್ಮ ಭಾರತ ಅತಿ ಹೆಚ್ಚು ಅವಲಂಬಿಸಿರುವುದು ಕಲ್ಲಿದ್ದಲಿನಿಂದಲೇ. ಮತ್ತು ನಮ್ಮ ಜಾಸ್ತಿ ಸಿಗೋದು ಒಡಿಶಾದಲ್ಲಿ ಸಿಗ್ತದೆ, ಜಾರ್ಖಂಡ್ ಅಂದರೆ ಆ ಭೂಮಿಯಲ್ಲಿ ಸಿಗ್ತದೆ. ಇನ್ನು ಹೆಚ್ಚಿದ್ದು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುತ್ತೇವೆ ನಾವು. ಇದು ಸ್ಥಾಪನೆಯಾಗಿದ್ದು, ಅಂದರೆ NTPC ಸ್ಥಾಪನೆಯಾಗಿದ್ದು 1975. ಇದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ನೆಕ್ಸ್ಟ್ ರಾಯಚೂರು ಶಕ್ತಿನಗರದಲ್ಲಿ ಸಿಗ್ತದೆ. ಯಾವುದು ನ್ಯಾಷನಲ್ ಥರ್ಮಲ್ ಪವರ್ ಪ್ಲ್ಯಾಂಟ್ ರಾಯಚೂರಿನಲ್ಲಿದೆ. ಮತ್ತು ಇನ್ನು ವಿಜಯಪುರ ಕೂಡ್ಗಿಯಲ್ಲಿದೆ. ಬಳ್ಳಾರಿ ಕೊಡುತಿನಿ ಪ್ಲೇಸಲ್ಲಿ ಸಿಗ್ತದೆ. ಇನ್ನು ತಮಿಳುನಾಡು ಬಂದರೆ ಎಣ್ಣೂರು, ಮೊಟ್ಟೂರು, ನೆಲ್ಲೂರು, ವಿಜಯವಾಡ. 402 PSI ಎಕ್ಸಾಮ್ನಲ್ಲಿ ಇವು ಪ್ಲೇಸಸ್ ಕೇಳಿದ್ದಾರೆ, ಅದಕ್ಕೆ ನೋಟ್ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಿರೋದು. ಕ್ವಶನ್ ಪೇಪರಲ್ಲಿ ಸಿಗ್ತದೆ. ಬೇಕಾದ್ರೆ ಇದರ ರಿಲೇಟೆಡ್ ಕ್ವಶನ್ ಪೇಪರ್ ರೆಡಿ ಮಾಡೋದಿಲ್ಲ ಅಂತ ಇರೋದಿಲ್ಲ, ಜಾಸ್ತಿ ಇಲ್ಲಿಂದ ರೆಡೀಸ್ ಆಗುತ್ತದೆ ಕ್ವಶನ್ ಪೇಪರು. ಇನ್ನು ಆಂಧ್ರ ಪ್ರದೇಶದಲ್ಲಿ ಭದ್ರಾಚಲ್, ಮಾನಗೋಡ, ನೆಲ್ಲೂರು, ವಿಜಯವಾಡ. ಇನ್ನು ತೆಲಂಗಾಣದಲ್ಲಿ ರಾಮಗುಂಡಂ, ಕೋತಗುಂಡಂ ಅಂತ ಪ್ಲೇಸಸ್ಸಲ್ಲಿ ಸಿಗ್ತದೆ ಇದು. ಆ್ಯಂಡ್ ಕುರ್ಬಿ ಛತ್ತೀಸ್ಗಢ, ಒಡಿಶಾ ತೆಲ್ಚರ್, ವೆಸ್ಟ್ ಬೆಂಗಾಲ್ ಬುಂದೇಲ್ ದರ್ಗಾ, ದುರ್ಗಾಪುರ, ಪರಾಕ, ಗೌರಿಪುರ್, ಮುರ್ಷಿದಾಬಾದ್, ಕಲ್ಕತ್ತಾ ಈ ಥರ ಪೋಸ್ಟ್ ಮಾಡಿದೆ. ಇವನ್ನ ನೋಟ್ ಮಾಡಿಕೊಳ್ಳಿ, ಆದಷ್ಟು ಇಂಪಾರ್ಟೆಂಟ್ಸ್ ಇದೆ ಇದು. ಬನ್ನಿ ಇವಾಗ ಕ್ವಶನ್ ಪೇಪರಿಗೆ ಬರೋಣ. ಮತ್ತೆ ಇವಾಗ ವಿತರಣೆ ಕ್ರಿಯೆ ಹೇಗಾಯಿತು, ಹೇಗೆ ನಡೀತು, ಅಲ್ಲಿ ಯುರೇನಿಯಂ 239 ಥ್ರೂ 238
ಮತ್ತು ನೀರು ಸೇರಿಸಿ ಆಗ್ತದೆ ಅಂತ ಇದೆ ಹೇಳಿದ್ರಲ್ಲ. ಇದು ಕ್ವಶನ್ ಪೇಪರ್ ರೀಸೆಂಟಾಗಿ KS ಪೇಪರ್ 2 ಇದು. ಇದನ್ನು ನೋಡೋಣ ಇವಾಗ. ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರೀಸೆಂಟಾಗಿ ನಡೆದಿದ್ದು. ಆ್ಯಂಡ್ ಉಪ ಉತ್ಪನ್ನಗಳು ನೇರವಾಗಿ ವಾತಾವರಣದಲ್ಲಿ ವಿಲೇವಾರಿ ಮಾಡಬಹುದು. ಆಪ್ಷನ್ 1. ಆಪ್ಷನ್ 2, ದೊಡ್ಡ ಪ್ರಮಾಣದ ಕಾರಣ ಇಂಧನ ಸಾಗಾಣಿಕೆ ವೆಚ್ಚ ತುಂಬ ಹೆಚ್ಚಾಗಿರುತ್ತದೆ. ಆಪ್ಷನ್ 3, ಇದು ಸಾಮರ್ಥ್ಯದ ಇತರ ಸ್ಥಾವರಗಳಿಗೆ ಹೋಲಿಸಿದರೆ ಬಂಡವಾಳ ವೆಚ್ಚ ತುಂಬ ಕಡಿಮೆಯಾಗಿದೆ. ಇದು ಆಪ್ಷನ್ ರಾಂಗ್ ಇದೆ. ಸಿ ಆಪ್ಷನ್ ರಾಂಗ್ ಆ್ಯಂಡ್ ಎ ಆಪ್ಷನ್ ಈಸ್ ರಾಂಗ್. ಇನ್ನು ನೆಕ್ಸ್ಟ್ ಇವಾಗ ABC, ಸಿನೂ ರಾಂಗ್ ಇದೆ, ಬಿನೂ ರಾಂಗ್ ಇದೆ. ಇನ್ನು ಆಪ್ಷನ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಥಾವರ ಕಾರ್ಯಾಚರಣೆ ವಿಶೇಷವಾಗಿ ತರಬೇತಿ ಪಡೆದ ಸಿಬ್ಬಂದಿ ಅಗತ್ಯವಿದೆ. ಇನ್ನು ಬಳಸಿದ ಇಂಧನವು ದುಬಾರಿಯಾಗಿದೆ ಮತ್ತು ಚೇತರಿಸಿಕೊಳ್ಳುವುದು ಕಷ್ಟವಾಗಿದೆ. ಆಪ್ಷನ್ ಇ ಕರೆಕ್ಟ್ ಇದೆ. ಅದೇ ಗಾತ್ರದ ಇತರ ಯಾವುದೇ ಪ್ರಕಾರಕ್ಕೆ ಹೋಲಿಸಿದರೆ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಕಡಿಮೆ ಸ್ಥಳಾವಕಾಶ ಬೇಕಾಗುತ್ತದೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗೆ ಕಡಿಮೆ ಸ್ಥಳಾವಕಾಶ ಅಂತ ಹೇಳಿದ್ದಾರೆ ಇದಕ್ಕೆ. ಅಂದರೆ ಇದು ವಿದಳನ ಕ್ರಿಯೆ ಅಲ್ವಾ ಅಲ್ಲಿ. ನೆಕ್ಸ್ಟು, ಪರಮಾಣು ವಿದ್ಯುತ್ ಸ್ಥಾವರವನ್ನು ಲೋಡ್ ಕೇಂದ್ರದ ಬಳಿ ಇರಿಸಬಹುದು ಏಕೆಂದರೆ ಬೃಹತ್ ಪ್ರಮಾಣದ ಇಂಧನ ಅಗತ್ಯವಿಲ್ಲ ಎಂಬುದು DEFG ಈ 4 ಆಪ್ಷನ್ ಸರಿಯಾಗಿದೆ. ಬನ್ನಿ ನಮ್ಮ ಮೂಲ ಟಾಪಿಕ್ಗೆ ಹೊರಳಿ ಬರೋಣ. ಇವಾಗ ಸಮ್ಮಿಲನ ಕ್ರಿಯೆ ಯಾವಾಗ ನಡೀತು, ಎಲ್ಲಿ ಅಂತ ಹೇಳಿದಾರಲ್ವ. ಸೂರ್ಯನಲ್ಲಿ ನೋಡಿದೆ, ಅಣು ವಿದ್ಯುತ್ ಸ್ಥಾವರಗಳು ನೋಡಿದ್ದೇವೆ. ಇನ್ನು ಪೋಖ್ರಾನ್ ಪರೀಕ್ಷೆ 2 ಮಾಡ್ತಾರೆ ನೋಡಿ. 11-13 ತಾರೀಕಿನಂದು ಮೇ ತಿಂಗಳು 1998 ಆಪರೇಷನ್ ಶಕ್ತಿ ಎಂಬ, ಅದು ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಇದು ಆಪರೇಷನ್ಸ್ ಶಕ್ತಿ ಅಂತ ಮಾಡ್ತಾರೆ. ಇದು 5 ಸ್ಫೋಟಕಗಳಾಗಿತ್ತು. ಫ್ಯೂಷನ್ ಕ್ರಿಯೆ ಇಂದ ಮಾಡ್ತಾರೆ ಇದನ್ನು. ಈ ರೀತಿ ಫ್ಯೂಷನ್ ಡಿಫ್ರೆನ್ಸ್ ನೋಡಿದ್ದೇವೆ. ಇವಾಗ ಸ್ವಲ್ಪ ಒಂದು ಸ್ಮಾಲ್ ವಿಡಿಯೋ ನೋಡಿ ಬರೋಣ. ಯಾವ ಥರ ಕ್ರಿಯೆ ನಡೀತದೆ, ಹೇಗೆ ವರ್ಕ್ ಆಗುತ್ತದೆ ಎಂಬುದನ್ನು. ಬನ್ನಿ ಮರಳಿ ಟಾಪಿಕ್ಗೆ. ಇವಾಗ ಫ್ಯೂಷನ್ ನೋಡಿದ್ದು. ಇದೇ ಕ್ರಿಯೆ ನಡೆಯೋದು ಎದರಲ್ಲಿ ಸಿಗ್ತದೆ ಅಂದರೆ ಫಿಸಿಕ್ಸ್ನಲ್ಲಿ ಆಯಿತು. ಇವಾಗ ಬರ್ತದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಆ ಅಣುಗಳು ಎಕ್ಸೋಥರ್ಮಿಕ್ ಕ್ರಿಯೆ, ಇದನ್ನು ಎಕ್ಸಾಂಪಲ್ ಇಲ್ಲಿ ಬರೆದಿದ್ದಾರೆ. ಎಕ್ಸೋಥರ್ಮಿಕ್ ಪ್ರಕ್ರಿಯೆ ಹೊರಗಡೆ ಇದು ಕ್ರಿಯೆ ಎಂದರೆ ಇಲ್ಲಿ ಹೊರಗಡೆ ಶಕ್ತಿ ರೆಡ್ಯೂಸ್ ಆಗ್ತದೆ, ಅಂದರೆ ಹೊರಗಡೆ ಹೀಟ್ ಕಮ್ಮಿಂಗ್ ಔಟ್. ಇಲ್ಲಿ ಆಪ್ಷನ್ ಇದೆ ನೋಡಿ, ಹೀಟ್ ಹೊರಗಡೆ ಆಗುತ್ತದೆ. ಅಂದರೆ ಇಲ್ಲಿ ವಿದಳನ ಹೇಗೆ ಹೊರಗಡೆ ಆಗ್ತಿತ್ತಲ್ವ ಐಟಮ್ಮು, ಅದೇ ಥರ ಸೇಮ್ ರಿಯಾಕ್ಷನ್ ಇಲ್ಲಿ ನಡೆದು ಎಕ್ಸೋಥರ್ಮಿಕ್ ರಿಯಾಕ್ಷನ್ನು. ಮತ್ತು ಇದರ ಲಕ್ಷಣ ನೋಡೋಣ. ಪ್ರಕ್ರಿಯೆ ನಡೆಯುವಾಗ ತಾಪಮಾನ ಹೆಚ್ಚಾಗುತ್ತದೆ, ಅಂದರೆ ಟೆಂಪ್ರೇಚರ್ ಹೈಗಾಗುತ್ತದೆ ಯಾವಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ದಲ್ಲಿ. ಮತ್ತು ಉತ್ಪನ್ನಗಳ ಪ್ರಾಡಕ್ಟ್ಸ್ ಶಕ್ತಿಯು ಪ್ರಕಾರಗಳ ಶಕ್ತಿಗಿಂತ ಕಡಿಮೆ ಇರುತ್ತದೆ. ಇದರದ್ದು ಮೇನ್ ಇಂಟೆನ್ಷನ್ ಅಂದರೆ. ನೆಕ್ಸ್ಟ್ ಇದರ ಎಕ್ಸಾಂಪಲ್ ನೋಡಿದಾಗ ಇಂಧನದ ದಹನ ಅಂದರೆ ವಾಹನಗಳು ಇಂಧನವನ್ನು ಹೊರಗಡೆ ಹಾಕೋದೇ. ಇದು ಆಪ್ಷನ್ ಮೂಲಕ ಕೇಳ್ಬೋದು, ಸಾಧ್ಯತೆ ಇದೆ ನಿಮಗೆ. ಈ ಕೆಳಗಿನ ಯಾವುದು ಎಕ್ಸೋಥರ್ಮಿಕ್ ರಿಯಾಕ್ಷನ್ದಲ್ಲಿ ನಡೆಯುತ್ತದೆ ಅಥವಾ ಎಂಡೋಥರ್ಮಿಕ್ ರಿಯಾಕ್ಷನ್ದಲ್ಲಿ ನಡೆಯುತ್ತದೆ ಅಂತ ಕೇಳ್ತಾ ಇರ್ಬೋದು. ಇಂಧನಗಳ ದಹನ ಆಗುತ್ತದೆ ಅಂದರೆ ಉಸಿರಾಟ, ನಾವು ಉಸಿರನ್ನು ಹೊರಗಡೆ ಆಗ್ತಾ ಇದ್ದೇವಲ್ಲ ಆ ಥರ. ಇನ್ನು ಸ್ಫೋಟಕಗಳ ಸ್ಫೋಟ, ಎಕ್ಸ್ಪ್ಲೋಷನ್ ಆಫ್ ದ ಕ್ರ್ಯಾಕ್ಸ್, ಅಂದರೆ ನೀರಿನಲ್ಲಿ HCI ಕರಗೋದು. ಸರಳವಾಗಿ ಹೇಳೋದಾದರೆ
ಪ್ರಕ್ರಿಯೆ ನಡೆಯುವಾಗ ಶಾಖನ್ನು ಹೊರಗೆ ಬಿಡುವುದು ಎಕ್ಸೋಥರ್ಮಿಕ್ ಪ್ರಕ್ರಿಯೆ ಎನ್ನುವರು. ಅಂದರೆ ಶಾಖ ಏನು ಮಾಡ್ತಾರೆ, ಹೊರಗಡೆ ಹಾಕೋದು. ಇಷ್ಟೇ. ಇದರ ಅಪೋಸಿಟ್ ವರ್ಲ್ಡಾಗಿ ನೋಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಇದರ ಅರ್ಥ ವಾತಾವರಣದಿಂದ ಶಾಖ ಶಕ್ತಿಯನ್ನು ಒಳಗಡೆ ತೆಗೆದುಕೊಳ್ಳುವುದು. ಇಲ್ಲಿದೆ ನೋಡಿ ರಿಯಾಕ್ಷನ್ ಅಂದರೆ, ಇಲ್ಲಿ ಮಾರ್ಕ್ಸ್ ಮಾಡಿದರೆ ಗೊತ್ತಾಗುತ್ತದೆ ನಿಮಗೆ. ಒಳಗಡೆ ತೆಗೆದುಕೊಳ್ಳೋದು, ಇದು ಹೊರಗಡೆ ಹಾಕೋದು. ಇಷ್ಟೇ. ಬಟ್ ಆಪ್ಷನ್ ಕೇಳುವಾಗ ಅಲ್ಲಿ ಮಾಡುವಾಗ SSCನಲ್ಲಿ ಕ್ವಶನ್ ಬಂದಿದೆ, FDA ಬಂದಿದೆ, ಸ್ಟೇಟ್ಮೆಂಟದಲ್ಲಿ ಕೇಳಿದ್ದಾರೆ. ಕ್ವಶನ್ ರಿಲೇಟೆಡ್ ಡಿಸ್ಕಸ್ ಮಾಡ್ತಿರೋದು. ಈ ಪ್ರಕ್ರಿಯೆಯಲ್ಲಿ ಏನಾಗ್ತದೆ ನೋಡೋಣ ಇವಾಗ. ತಾಪಮಾನವು ಕಡಿಮೆ ಆಗುತ್ತದೆ. ಇಲ್ಲೇನಾಯ್ತು, ತಾಪಮಾನ ಹೆಚ್ಚಾಯಿತು. ಎಲ್ಲಿ ಎಕ್ಸೋಥರ್ಮಿಕ್ದಲ್ಲಿ ಹೆಚ್ಚಾಗ್ತದೆ, ಇಲ್ಲೇ ತಾಪಮಾನ ಕಡಿಮೆ ಆಕೈತಿ. ವಾಟ್ಸ್ ದ ಡಿಫ್ರೆನ್ಸ್? ಇದೆ ಡಿಫ್ರೆನ್ಸ್. ಮತ್ತಿಲ್ಲಿ ಶಕ್ತಿಗಿಂತ ಹೆಚ್ಚು ಶಕ್ತಿ ಇರ್ತದೆ. ಅಂದರೆ ಉತ್ಪನ್ನಗಳ ಶಕ್ತಿಯ ಪ್ರಕ್ರಿಯೆಗಳ ಶಕ್ತಿಗಿಂತ ಹೆಚ್ಚಾಗಿ ಇರುತ್ತದೆ. ಇಲ್ಲೇನಿತ್ತು, ಕಡಿಮೆ ಇತ್ತು ಆವಾಗಲೇ. ಇಲ್ಲಿ ಎಂಟಾಲ್ ಬದಲಾವಣೆ ಧನಾತ್ಮಕವಾಗಿರುತ್ತದೆ, ಇಲ್ಲಿ ಋಣಾತ್ಮಕವಾಗಿತ್ತಲ್ವ ಆವಾಗಲೇ. ಇವಾಗ ಫೋಟೋಸಿಂಥಸಿಸ್ ಅಂತ ನೋಡ್ತಿದ್ವ ನಾವು. ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೀತದೆ? ಸಸ್ಯಗಳಲ್ಲಿ. ಅಂದರೆ ಸೂರ್ಯನ ಶಕ್ತಿಯನ್ನು ತೆಗೆದುಕೊಂಡು ನಡೆಯುವಂಥ ಕ್ರಿಯೆಯಾಗಿದೆ. ಅಂದರೆ ಪ್ಲ್ಯಾಂಟ್ಸ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ತೆಗೆದುಕೊಳ್ಳುತ್ತದೆ. ಥರ್ಮಲ್ ಡಿಪೊಸಿಷನ್ಸ್ ಆಗುತ್ತದೆ ಇಲ್ಲಿ ಮತ್ತೇನಾಗುತ್ತದೆ ಅಂದರೆ ಐಸ್ ಕರಗುತ್ತದೆ. ಆ್ಯಂಡ್ ಸರಳವಾಗಿ ಹೇಳೋದಾದರೆ ಶಕ್ತಿಯನ್ನು ಹೀರಿಕೊಂಡು ಮಾತ್ರ ನಡೆಯುವ ಕ್ರಿಯೆ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಕ್ರಿಯೆಯು ನಿಮಗೆ ಇದು ಫೋಟೋಸಿಂಥಸಿಸ್ ಅಂದರೆ ಗೊತ್ತಲ್ವ, ಸೂರ್ಯನ ಬೆಳಕು, ನೀರು, ಪತ್ರಹರಿತುಗಳನ್ನು ಸೇರಿಸಿಕೊಂಡು ನಡೆಯುವುದು. ಅಲ್ಲಿ ಕ್ಲೋರೋಫಿಲ್ ಅಂತ ಬರ್ತದೆ. ಕ್ಲೋರೋಫಿಲ್ನಲ್ಲಿ ಇರುವ ಧಾತು ಅಂದರೆ ಮೆಗ್ನೀಷಿಯಮ್ ಅಂತ ಬರ್ತದೆ. ಈ ಥರ ರಿಯಾಕ್ಷನ್ ನಡೆಯೋದು ಎಂಡೋಥರ್ಮಿಕ್ ರಿಯಾಕ್ಷನ್ದಲ್ಲಿ ಮಾತ್ರ. ಆಯ್ತು, ಇವಾಗ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ನೋಡಿದ್ವಿ. ನೆಕ್ಸ್ಟ್ ನೋಡೋದು ಮನುಷ್ಯನ ದೇಹದಲ್ಲಿ, ಅಂದರೆ ಬಯಾಲಜಿಗೆ ಬರೋಣ. ಇಷ್ಟೋ ತನಕ ಫಿಸಿಕ್ಸ್ ನೋಡಿದ್ವಿ, ಕೆಮಿಸ್ಟ್ರಿ, ಫಿಸಿಕ್ಸ್. ಇನ್ನು ನೆಕ್ಸ್ಟ್ ಬರೋದು ನಮ್ಮದು ಬಯಾಲಜಿಯಲ್ಲಿ ಇದೇ ಕ್ರಿಯೆ. ಅಂದರೆ ಅಪಧಮನಿಗಳು, ಅನೋರಿಸಮ್ ಅಂತ ಬರ್ತದಲ್ವ. ಇಲ್ಲಿ ಏನಾಗ್ತದೆ ಅಂದರೆ ವಿದಳನ ಕ್ರಿಯೆಯಲ್ಲಿ ಹೆಂಗೈತಲ್ವ, ಅಂದರೆ ಅಣುಗಳು ಹೊರಗಡೆ ಸ್ಪ್ಲಿಟ್ ಆದವಲ್ವ. ಸ್ಪ್ಲಿಟ್ ಆಗೋದು ಅಂದರೆ ಇಲ್ಲಿ ರಕ್ತನಾಳಗಳು, ಹೃದಯದಿಂದ ರಕ್ತನಾಳಗಳಿಗೆ ದೇಹದ ಮೂಲಕ ಎಲ್ಲ ಕಡೆ ಇಲ್ಲದ ನೋಡಿ, ಕಾಲಿಗೆ ಹೋಗಿದೆ, ಕೈಗೆ ಹೋಗಿದೆ, ಎಲ್ಲ ಥರ ಹೃದಯದಿಂದ ರಕ್ತವನ್ನು ಸ್ಪ್ಲಿಟ್ ಮಾಡೋದು ಅಪಧಮನಿಗಳ ಕಾರ್ಯ. ಸಂಸ್ಕೃತದಲ್ಲಿ ಬಂದಿದೆ ಅಂತ ಪದ ಇದೆ. ಧಮನಿ ಅಂದರೆ ಅಸಹಜ ವಿಸ್ತರಣೆ ಊತ. ಇದನ್ನೆಲ್ಲ ಎಕ್ಸ್ಪ್ರೆಷನ್ ನಮಗೆ ಇಂಪಾರ್ಟೆಂಟ್ ಅಲ್ಲ. ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವುದೇ ಅಪಧಮನಿ. ಎಕ್ಸೋಥರ್ಮಿಕ್ಕು ಆ್ಯಂಡ್ ಪಿಜನ್ನು ಎಲ್ಲ ಸೇಮ್ ಒಂದೇ ರೀತಿ ಬರ್ತದೆ. ಧಮನಿ ಗೋಡೆಗಳು ಬಲಹೀನವಾಗುತ್ತದೆ. ಮುಖ್ಯ ಲಕ್ಷಣಗಳು ಇದರದ್ದು: ಊತದಂತೆ ಕಾಣುವುದು, ಒತ್ತಡ ಹೆಚ್ಚಾದರೆ, ಚೀರಿದರೆ ಪ್ರಾಣಾಪಾಯ ಉಂಟಾಗಬಹುದು, ಉಚ್ಚ ರಕ್ತದೊತ್ತಡ ಹೈ BP ಹೆಚ್ಚಾಗುತ್ತದೆ. ಅದರಿಂದ ರಕ್ತ ಸ್ಪ್ಲಿಟ್ ಮಾಡೋದರಿಂದ ಬ್ಲಡ್ ಸ್ಪ್ಲಿಟ್. ಧಮನಿ ಗೋಡೆಯಲ್ಲಿನ ಕೊಬ್ಬಿನ ತೊಟ್ಟೆಗಳು, ಗಾಯ ಆಘಾತ ಆಗುತ್ತದೆ. ಇದು ತಲೆಯ, ಹೃದಯ, ಹೊಟ್ಟೆ, ಪಾದಗಳು, ಧಮನಿಗಳಲ್ಲಿ ಕಾಣಬಹುದು, ಅಪಾಯ ಆಗುವುದು ಅಂತ ಹೇಳ್ತಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಒನ್ ಅಭಿಧಮನಿಗಳು. ಇದು ಅಭಿಧಮನಿ ಅಂದರೆ ದೇಹದ ಬೇರೆ ಬೇರೆ ಭಾಗಗಳಿಂದ ಹೃದಯದ ಕಡೆಗೆ ಕೊಂಡೊಯ್ದು ರಕ್ತನಾಳಗಳಿಗೆ, ಅಂದರೆ ಎಲ್ಲ ಭಾಗಗಳು ತಗೊಂಡು ಹೃದಯಕ್ಕೆ ಇಲ್ಲಿ ಕೊಡಿದ ನೋಡಿ, ಆ ಥರ ರಕ್ತವನ್ನು ಕೊಡುವುದು. ಅಂದರೆ ಇದು ರಿಯಾಕ್ಷನ್ ಯಾವ ಥರ ಅಂತಂದರೆ ಇಲ್ಲಿ ಐತೆ ನೋಡಿ. ಎಕ್ಸಾಂಪಲ್ ಎಂಡೋಥರ್ಮಿಕ್ ರಿಯಾಕ್ಷನ್ ಟೈಪ್ ಅಂದರೆ ನಮ್ಮದು ವಿದಳನ ಕ್ರಿಯೆ ನೋಡಿದಲ್ಲ ಅದೇ ಥರ. ಇಲ್ಲಿ ಜಾಯಿಂಟ್ಸ್ ಮಾಡೋದು ಇದರ ಇಂಟೆನ್ಷನ್. ನಾವು ಯಾಕೆ ಕಾನ್ಸೆಪ್ಟು ಒಂದೇ ಅಡಿಗೆ ತೊಗೊಂಡಿನಿ ಅಂದರೆ ಎರಡು ಸೇಮ್ ಟಾಪಿಕ್ಗೆ ರೆಡ್ಯೂಸ್ ಹಾಕುವಂತ ಹೋಗ್ತದೆ ಇಲ್ಲಿ. ಮತ್ತೇನು ಚೇಂಜಸ್ಸೇ ಇರೋದಿಲ್ಲ ಇದರಲ್ಲಿ. ಮತ್ತು ಇದರಿಂದ ಆಮ್ಲಜನಕ ಕಡಿಮೆ ಆಗುವುದು, ರಕ್ತವನ್ನು ಕರೆದೊಯ್ಯುತ್ತೆ ಅಂತ ಇದೆ. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳೋದಿಟ್ಟು. ಕಾಣಿಕೆ ಸಿರೆಗಳು ಸಾಮಾನ್ಯವಾಗಿ ನೀಲಿ ಬಣ್ಣದಂತೆ ಚರ್ಮದ ಕೆಳಗೆ ಕಾಣಿಸುತ್ತವೆ.
ಪಲ್ಮನಿ ಸಿರಿಗಳು ಅಂತ ಬರ್ತವೆ. ಅಂದರೆ ಪೆಸಿನಿಂದ ಹೃದಯಕ್ಕೆ ಆಕ್ಸಿನೇಷನ್ ಬ್ಲಡನ್ನು ತರುತ್ತವೆ. ಪಲ್ಮನರಿ ವೇನ್ಸ್, ಸ್ಟೆಟಿಮಿಕ್ ವೇನ್ಸು, ಸ್ಪಿರಿಯಲ್ ವೇನ್ಸ್ ಈ ಥರ ಇದರಲ್ಲಿ ಕಂಡುಬರ್ತವೆ. ಯಾವುದಂದರೆ ಅಭಿಧಮನಿ ಕ್ರಿಯೆಯಲ್ಲಿ. ಇನ್ನು ನೆಕ್ಸ್ಟ್ ನೋಡೋಣ ಇವಾಗ ನಾವು ಇಂಪಾರ್ಟೆಂಟಾಗಿ ಮಂದಗಾಮಿಗಳು, ತೀವ್ರಗಾಮಿಗಳು. ಅಂದರೆ ಮಂದಗಾಮಿಗಳು ಮಂದಗತಿಯಲ್ಲಿದ್ದರು, ತೀವ್ರಗಾಮಿಗಳು ತೀವ್ರಗತಿ ಇದ್ದರು. ಇವಾಗ ನಾನು ಸೈನ್ಸ್ದಲ್ಲಿ 3 ಟಾಪಿಕ್ ತೆಗೆದುಕೊಂಡು ಮತ್ತು ಇವಾಗ ಇಷ್ಟನ್ನ ಲಿಂಕ್ ಮಾಡ್ತಿದ್ದೇನೆ, ಇದಕ್ಕೆ ಸಿಂಕ್ ಮಾಡ್ತಿದ್ದೇನೆ ಇವು ರಿಯಾಕ್ಷನ್ಗೆ. ಅಂದರೆ ತೀವ್ರಗಾಮಿಗಳನ್ನ ಹೋಲಿಸಿದ್ದು ಫ್ಯೂಷನ್ಗೆ ಅಂದರೆ ಸ್ಟ್ರಾಂಗ್ ಎನರ್ಜಿ. ಬನ್ನಿ ಇವ್ರ ಬಗ್ಗೆ ರಿಲೇಟೆಡ್ ಕ್ವಶನ್ MCQ ನೋಡೋಣ. ಇವಾಗ ಇವು ಮಂದಗಾಮಿ ಯಾರು ಗೊತ್ತಿದೆ? ಲಾಲ, ಬಾಲ, ಪಾಲ ಗೊತ್ತಿದೆ. ಎಕ್ಸ್ಟ್ರಿಮೇಟ್ ಲೀಡರ್ಸ್ ಇವ್ರದ್ದು ಜಾಸ್ತಿ ಇಂಗ್ಲೀಷ್ನಲ್ಲಿ ಮಾಡ್ರೇಟ್ಸ್ ಮಂದಗಾಮಿಗಳು, ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರಿಮೇಟ್ ಅಂತ ಬರ್ತದೆ. ಇವ್ರು ರಿಲೇಟೆಡ್ PYQ UPSCಯಿಂದ 1985 to 1905ದಲ್ಲಿ ಇವ್ರ ಕಾಲಾವಧಿ ಆಗಿದ್ದರೆ ಕ್ವಶನ್ ಯಾವ ಥರ ಅರೈಸ್ ಆಗಿದೆ ನೋಡೋಣ. ಬರೀ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಪೀಳಿಗೆಯ ರಾಷ್ಟ್ರೀಯ ನಾಯಕರು ಮಾಡ್ರೇಟ್ಸ್ ಒತ್ತಾಯಿಸಿದ್ದು ಯಾವುದು? ಅಂದರೆ ಸಂವಿಧಾನಾತ್ಮಕ ಸುಧಾರಣೆಗಳು, ಶಾಸನಾತ್ಮಕ ಮಂಡಳಿಗಳ ವಿಸ್ತರಣೆಗೆ ಮಾಡುತ್ತಾರೆ ಅವರು, ಆರ್ಥಿಕ ಸುಧಾರಣೆಗಳ ತೆರಿಗೆ ಕಡಿತ, ಇವುಗಳಿಗೆ ಮಾಡ್ತಾರೆ ಅವರು ಇಂಪಾರ್ಟೆಂಟಾಗಿ. ನೆಕ್ಸ್ಟ್ ಪ್ರಿಲಿಮ್ಸ್ 2030ಯಲ್ಲಿ ಬಂದಿದೆ ಅದು. ಮಾಡ್ರೇಟ್ ನಾಯಕರ ಸಾಧನೆಗಳಲ್ಲಿ ಯಾವುದು ಮುಖ್ಯ? ಡ್ರಾಯಿನ್ ಆಫ್ ವೆಲ್ತ್ ಸಿದ್ಧಾಂತವನ್ನು ವಿವರಿಸುವುದು. ಯಾರು ಮಂಡಿಸಿದ್ರು ಗೊತ್ತಿದೆ ಅಲ್ವಾ ನಿಮಗೆ? ದಾದಾಬಾಯಿ ನವರೋಜಿ ಅವರು ಮಂಡಿಸ್ತಾರೆ ಅದನ್ನು. ಆ್ಯಂಡ್ ಮೇನ್ಸ್ನಲ್ಲಿ ಏನು ಕೇಳ್ಬೋದು ಅಂತ ಕ್ವಶನ್ ಅಂದರೆ ಮಾಡ್ರೇಟ್ಸ್ ನಾಯಕರ ಆರ್ಥಿಕ ಟೀಕೆಗಳು, ಭಾರತದ ರಾಷ್ಟ್ರೀಯ ಚಿಂತನೆ ನೆಲೆಯನ್ನು ಚರ್ಚಿಸಿ ಅಂತ ಬರ್ತದೆ. ಇನ್ನು 2018ರಲ್ಲಿ ಏನು ಕೇಳಿದ್ರೆ ಕ್ವಶನ್ ಅಂದರೆ ಈ ಕೆಳಗಿನ ಯಾರು ಮಾಡ್ರೇಟ್ ನಾಯಕರಾಗಿದ್ದರು? ದಾದಾಬಾಯಿ ನವರೋಜಿ, ನೆಕ್ಸ್ಟ್ ಬಾಲಗಂಗಾಧರ ತಿಲಕ್. ಗೋಖಲೆಯವರು ಇವರು ಗಾಂಧೀಜಿಯವರ ಆತ್ಮೀಯ ಸ್ನೇಹಿತ, ಅವರು ಆಗಿರಲಿಲ್ಲ. ಯಾರು 1 ಆಪ್ಷನ್ ಇಲ್ಲಿದೆ ನೋಡಿ, 1 and 3. ನೆಕ್ಸ್ಟ್ ಕ್ವಶನ್ಸ್. ಮಾಡ್ರೇಟ್ಸ್ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? ಅವರು ಸಂವಿಧಾನಾತ್ಮಕ ಮಾರ್ಗವನ್ನು ಅನುಸರಿಸಿದರು. ಅವರು ಅನುಸರಿಸಿದ ವಿಧಾನ ಯಾವುದಾಗಿತ್ತಂದರೆ ಮನವಿ, ಪ್ರಾರ್ಥನೆ, ಸಂವಾದ. PPA ಬರ್ತಾವೆ, PPP ಅಂತ ಬರ್ತಾವಲ್ವ ಆ ಥರ. ಪ್ರೇಯರ್, ಪೆಟಿಷನ್, ಪ್ರೊಟೆಕ್ಷನ್ ಆ ಥರ ಬರ್ತದೆ. ಆ ಥರ ಮನವಿಯನ್ನು ಅವರು ಮಾಡಿಕೊಳ್ಳುತ್ತಾರೆ. ಡ್ರಾಯಿನ್ ಆಫ್ ವೆಲ್ತ್ ಸಿದ್ಧಾಂತವನ್ನು ಮೊದಲು ವಿವರಿಸಿದವರು ಯಾರು? ದಾದಾಬಾಯಿ ನವರೋಜಿ. ಮಾಡ್ರೇಟ್ಸ್ ನಾಯಕರು ಯಾರು? ಆನ್ಸರ್ ಗೋಖಲೆ ಆ್ಯಂಡ್ ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನವರೋಜಿ. ಮಾಡ್ರೇಟ್ ನಾಯಕರ ಮುಖ್ಯ ಬೇಡಿಕೆಗಳು ಯಾವುದು? ಸ್ವದೇಶಿ ಚಳವಳಿ ಆರಂಭ, ಎಕನಾಮಿಕ್ ಕ್ರಿಟಿಸ್ ಆಫ್ ಬ್ರಿಟಿಷ್ ರೂಲ್ ಎಂಬ ಚಿಂತನೆಗೆ ಹೆಸರು ತಂದ ಮಾಡ್ರೇಟ್ ನಾಯಕರು ಯಾರು? R.C. ದತ್ ಮತ್ತು ದಾದಾಬಾಯಿ ನವರೋಜಿ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಕೆಳಗಿನ ಯಾವುದು ಮಾಡ್ರೇಟ್ ನಾಯಕರ ಕೊಡುಗೆ ಎಲ್ಲ? ಪೂರ್ಣ ಸ್ವರಾಜ್ ಬೇಡಿಕೆ. ದಿಸ್ ಈಸ್ ನಾಟ್ ಎ ಮಾಡ್ರೇಟ್. ಪೂರ್ಣ ಸ್ವರಾಜ್ ಎಂದು ಮಂಡಿಸಿದವರು, ಸ್ವರಾಜ್ ಎಂಬ ಕಲ್ಪನೆ ಕೊಟ್ಟವರು. ಸ್ವರಾಜ್ ಇದು ಇಂಪಾರ್ಟೆಂಟ್. 1929 ಲಾಹೋರ್ನಲ್ಲಿ, 1929 ಲಾಹೋರ್ನಲ್ಲಿ ಧ್ವಜಾರೋಹಣ ಮಾಡಿದಂಥ ಮಹಾನ್ ಗಣ್ಯರಾದಂಥ ಯಾರಪ್ಪ? ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಇಟ್ಟು 1930ರಲ್ಲಿ ಶ್ರಮಿಸಿದ್ದ ನೋಡಿದ್ರಲ್ಲ, ಆ ಥರ ಅವರು ತೀವ್ರಗಾಮಿಯಲ್ಲಿ ಬರ್ತಾರೆ. ಇದರಲ್ಲಿ ಬರೋದಿಲ್ಲ, ನಾಟ್ ಆನ್ಸರ್ ಓನ್ಲಿ. ಆ್ಯಂಡ್ ಗೋಪಾಲಕೃಷ್ಣ ಗೋಖಲೆ ಯಾವ ಸಂಘಟನೆ ಮೂಲಕ ಸಾಮಾಜಿಕ ಆರ್ಥಿಕ ಸುಧಾರಣೆ ಕಾರ್ಯನಿರ್ವಹಿಸಿದರು? ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿನಲ್ಲಿ. 1885ರಿಂದ 1905 ನಡುವೆ ನಾಯಕರ ಕಾಲವನ್ನು ಹೆಸರಿಸಿ. ಯಾವುದದು? ಎರ್ಲಿ ನ್ಯಾಷನಲಿಸ್ಟ್ ಫೇಸ್ ಅಂತ ಕರೆಯುತ್ತಾರೆ ಅವಾಗ, ಅಂದರೆ ಮಂದಗಾಮಿಗಳ ಯುಗ.
ಮಾಡರೇಟ್ ನಾಯಕರಿಗೆ ಪ್ರಮುಖ ದೋಷ ಯಾವುದು? ಅಂತಿಮವಾಗಿ ಸಂವಿಧಾನಾತ್ಮಕ ಮಾರ್ಗದಲ್ಲಿ ನಿಂತಿದ್ದು. ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ನು, ದ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಮಂಡಿಸಿದವರು ದಾದಾಬಾಯಿ ನವರೋಜಿ. ಇವಾಗ ನಾವು ಎಕ್ಸ್ಟಿಮೇಟ್ ತೀವ್ರಗಾಮಿ ನಾಯಕರನ್ನು ನೋಡಿಕೊಳ್ಳೋಣ. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಅರಬಿಂದ್ ಘೋಷ್. ರಿಲೇಟೆಡ್ PYQ. ಕಾಂಗ್ರೆಸ್ ತೀವ್ರಗಾಮಿ ನಾಯಕರನ್ನು ಇನ್ನು ಯಾವುದೆಂದು ಕರೆಯಲಾಗುತ್ತಿತ್ತು? ದೃಢ ರಾಷ್ಟ್ರೀಯವಾದಿಗಳು, ಅಸೆಟ್ ನ್ಯಾಷನಲಿಸ್ಟ್ ಅಂತ ಬರ್ತದೆ ಅದು. ಈ ಕೆಳಗಿನ ಯಾರನ್ನು ಕಾಂಗ್ರೆಸ್ ತೀವ್ರಗಾಮಿ ಗುಂಪಿನೊಂದಿಗೆ ಸಂಪರ್ಕಿಸಲು ಸಾಧ್ಯ? ಆನ್ಸರ್ ಈಸ್ ಅರಬಿಂದ್ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್. ಮೇನ್ಸಲ್ಲಿ ಈ ಥರ ಕ್ವಶನ್ ಕೇಳ್ಬೋದು. ಅಂದರೆ ತೀವ್ರಗಾಮಿಗಳು ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಹೊಸ ದಿಕ್ಕು ಮತ್ತು ವೇಗ ನೀಡಿದರು. ಹೇಗೆ ನೀಡಿದರು? ಚರ್ಚಿಸಿ ಅಂತ ಕೇಳ್ತಾರೆ. ಈ ಥರ ಇದೆ ಆನ್ಸರು. ಅದೇ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಇನ್ಫಾರ್ಮೇಷನ್ನ. ಇವಾಗ ಇದೇ ಟಾಪಿಕ್ನ ನಾವು ಮೋರ್ ಇನ್ಫಾರ್ಮೇಷನ್ ಅಂದರೆ ಮೊನ್ನೆ ರೀಸೆಂಟಾಗಿ ಏನು ಮಾಡಿದ್ರು, ಕ್ವಾಂಟಮ್ ಕಂಪ್ಯೂಟಿಂಗ್. ಇದು ರೀಸೆಂಟಾಗಿ ಕರೆಂಟ್ ಅಫೇರ್ಸ್ನಲ್ಲಿದೆ. ಕ್ವಾಂಟಮ್ ಕಂಪ್ಯೂಟರ್ನ ಎಲ್ಲಿ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಮಾಡಬೇಕಂತ ತೆಗೆದುಕೊಂಡಿದ್ದಾರೆ. ಅಂದರೆ ಏನಿದು ಕ್ವಾಂಟಮ್ಮು, ಏನಿದು ಸೂಪರ್ ಕಂಪ್ಯೂಟರ್ ಅಂದರೆ ಸೂಪರ್ ಕಂಪ್ಯೂಟರ್ಗಿಂತ 10 ಲಕ್ಷ ಪಟ್ಟು ವೇಗವನ್ನು ಇದು ಹೊಂದಿದೆ. ಯಾವುದು? ಕ್ವಾಂಟಮ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಎಂದರೇನು ನೋಡೋಣ ಇವಾಗ. ಸೂಪರ್ ಕಂಪ್ಯೂಟರ್ ಲಕ್ಷಾಂತರ ಹೆಚ್ಚು ವೇಗದಲ್ಲಿ ಗಣನೀಯ ಶಕ್ತಿಯನ್ನು ಯಂತ್ರವೇ ಸೂಪರ್ ಕಂಪ್ಯೂಟರ್ ಆಗಿದೆ. ಇದರಲ್ಲಿ ಮೇನಾಗಿ HPC ಸಾಮರ್ಥ್ಯ ಇರುತ್ತದೆ. HPC ಅಂದರೆ ಗೊತ್ತಿದ್ದಲ್ಲ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್. ಪ್ರತಿ ಸೆಕೆಂಡ್ಗೆ ಟ್ರಿಲಿಯನ್ ಗಟ್ಟಲೆ ರೆಡ್ಯೂಸ್ ಆಗ್ತದೆ ಇದರ ಶಕ್ತಿ. ಭಾರತ ಸೂಪರ್ ಕಂಪ್ಯೂಟರ್ 1980ರ ದಶಕದಲ್ಲಿ ಅಮೆರಿಕದಿಂದ ಸೂಪರ್ ಕಂಪ್ಯೂಟರನ್ನು ಖರೀದಿಸಿ ತೊಂದರೆ ಎದುರಾದ ಕಾರಣ ಭಾರತ ತನ್ನದೇ ಆದ ತಂತ್ರಜ್ಞಾನ ನಿರ್ಮಿಸುತ್ತದೆ. ಇದು ತನ್ನದೇ ಆದಂಥ ಅಭಿವೃದ್ಧಿಪಡಿಸಿದಂಥ ಕೀರ್ತಿ ಭಾರತಕ್ಕೆ ಸಲ್ಲಿಸುತ್ತದೆ. CDAC ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಅಡ್ವೈಸ್ಡ್ ಕಂಪ್ಯೂಟಿಂಗ್ ಸ್ಥಾಪನೆಯಾಗಿದ್ದು ಯಾವಾಗ? 1988. ಭಾರತ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 1991 ವಿಶ್ವದ ಟಾಪ್ ಸೂಪರ್ ಕಂಪ್ಯೂಟಿಂಗ್ ಪಟ್ಟಿಗೆ ಸೇರಿದೆ. ಸರಣಿ ಕಟ್ ನೆಕ್ಸ್ಟು ಪರಮ್ ಸರಣಿ 1000, ಪರಮ್ ಪದ್ಮ, ಪರಮ್ U1, ಪರಮ್ ಸಿದ್ಧಿ ಮುಂತಾದವು ಡೆವಲಪ್ಮೆಂಟ್ ಹಾಕ್ಕೊಂತ ಬಂದಿದ್ದಾವೆ. ಪ್ರಸ್ತುತ ಸೂಪರ್ ಕಂಪ್ಯೂಟರ್ ಪರಮ್ ಸಿದ್ಧಿ ಅಂತದಿದೆ. ಅದು 2020ನಲ್ಲಿ ಆಯ್ತಿದು. ಶ್ರೇಯಾಂಕ 100ನೇ ಸ್ಥಾನದಲ್ಲಿ, ಟಾಪ್ 100ನಲ್ಲಿದೆ. ಪ್ರತ್ಯೂಷ್ ಮತ್ತು ಮಿಶರ್ ಹವಾಮಾನ ಮಾದರಿಗಾಗಿ ಅನಂತರದಲ್ಲಿ ಸಿಗುತ್ತದೆ. ಸೂಪರ್ ಕಂಪ್ಯೂಟರ್ ಬಳಕೆ. ಇದರ ಏನೇನು ಬಳಕೆ ಮಾಡ್ಬೋದು ಸೂಪರ್ ಕಂಪ್ಯೂಟರಿಂದ? ಹವಾಮಾನ ಭವಿಷ್ಯ, ಮಳೆಗೆ ಸಂಬಂಧಿಸಿದ ಮುನ್ಸೂಚನೆ, ಚಂಡಮಾರುತಗಳು, ಬೇಸಿಗೆ, ಬಿಸಿ ಗಾಳಿ ಮುಂತಾದವುಗಳನ್ನು. ಅಣುಶಕ್ತಿ ಸಂಶೋಧನೆ, ಅಣುಶಕ್ತಿ ಬಂತಲ್ಲ ಅವುಗಳು ಸ್ಟಡಿ ಮಾಡಿದವಲ್ಲ. ಆಂತರಿಕ ಸಂಶೋಧನೆ, ಇಸ್ರೋ. ಜಿನೋಮ್ ಮತ್ತು ವೈದ್ಯಕೀಯ ಸಂಶೋಧನೆ. ರಕ್ಷಣಾ ಕ್ಷೇತ್ರ, ಮಿಸೈಲ್, ಯುದ್ಧತಂತ್ರ. ಕೃತಕ AI, ಡೇಟಾ ವಿಶ್ಲೇಷಣೆ ಇವುಗಳನ್ನು ಮಾಡಬಹುದು. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಇದರಲ್ಲಿದೆ. PDF ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಇವಾಗ ನೋಡೋಣ, ಕ್ವಾಂಟಮ್ ಕಂಪ್ಯೂಟಿಂಗ್. ವಾಟ್ ಈಸ್ ದ ಕ್ವಾಂಟಮ್ ಕಂಪ್ಯೂಟಿಂಗ್? ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ತತ್ವ ಆಧರಿಸಿಕೊಂಡಿದೆ. ಇದರ ಡಿಫ್ರೆನ್ಸ್ ಅಂದರೆ ಆಧರಿಸಿಕೊಂಡು ಮುಂದಿನ ತಲೆಮಾರಿನ ಕಂಪ್ಯೂಟರ್ಗಳಿಗೆ ಕ್ವಾಂಟಮ್ ಕಂಪ್ಯೂಟರ್ ಆಗಿದೆ. ಇವುಗಳು ಗಣನೀಯ ಬೀಟ್ಗಳ ಕಾರ್ಯದಿಂದ, ಬೀಟ್ ಅಂದರೆ ಬೀಟ್ಸ್, KB ಬೀಟ್ ಅಂತ ಬರ್ತಲ್ಲೋ, ಬೀಟ್ಗಳ ಕಾರ್ಯದಿಂದ ಬೀಟ್ಸಿಂದ ನಡೀತದೆ ಕಾರ್ಯ. ಇದರ ಮುಖ್ಯ ತತ್ವ ಅಂದರೆ ಇಲ್ಲಿ ನೋಡಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. 0 to 1 ಅರ್ಥೈಸುತ್ತದೆ. ಕ್ವಾಂಟಮ್ ಕಂಪ್ಯೂಟರ್ 0 ಮತ್ತು 2 ಒಂದೇ ಸಮಯದಲ್ಲಿ ಸಂಗ್ರಹಿಸುತ್ತದೆ. ಇದು 0 to 1 ಆದರೆ ಇದು 2 ಒಂದೇ ಸಮಯದಲ್ಲಿ ಕ್ವಾಂಟಮ್ ಕಾರ್ಯನಿರ್ವಹಿಸುತ್ತದೆ. ಸೂಪರ್ವೈಸ್ ಒಂದು ಕ್ಯೂಬ್ನ ಹಲವಾರು ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಲ್ಲದು. 2 ಕ್ಯೂಬಿಟ್ ದೂರದಲ್ಲಿ ಪರಸ್ಪರ ಬಂಧಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಕ್ವಾಂಟಮ್ ಸಾಮಾನ್ಯ ಅಸಾಧ್ಯ ಮಾರ್ಗದಲ್ಲಿ ಡೇಟಾ ಸಂಸ್ಕರಿಸುವ ಸಾಧ್ಯತೆ ಇದೆ. ಕ್ವಾಂಟಮ್ ಕಂಪ್ಯೂಟರ್ಗಳ ಪ್ರಯೋಜನೆ. ಸಾಮಾನ್ಯ ಕಂಪ್ಯೂಟರ್ಗಳು ಸಾವಿರಾರು ವರ್ಷ ಬೇಕಾದ ಸಮಸ್ಯೆಗಳನ್ನು ಸೆಕೆಂಡುಗಳಲ್ಲಿ ಬಗೆಹರಿಸುವ ಸಾಮರ್ಥ್ಯ ಯಾವುದಕ್ಕಿದೆ? ಕ್ವಾಂಟಮ್ ಕಂಪ್ಯೂಟರ್.
ಸೂಪರ್ ಕಂಪ್ಯೂಟರ್ ಸಾವಿರಾರು ವರ್ಷ ಮಾಡಿದ್ದನ್ನು ಇದು ಸೆಕೆಂಡ್ಗಳಲ್ಲಿ ನೋಡ್ರಿ ಇದ್ರ ಪವರ್. ಅಂದರೆ ಸಮ್ಮಿಲನ, ಸೂರ್ಯನ ಶಕ್ತಿ ಅದು ಎಲ್ಲ ಇದೆಯಲ್ವಾ, ಅದೇ ಥರ ವಿಷನ್ ಕ್ರಿಯೆ ಇರೋದು ನಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಸೈಬರ್ ಭದ್ರತೆಗೆ ಯೂಸ್ ಮಾಡ್ತಾರೆ ಇದನ್ನು. ಮತ್ತು ಔಷಧಿ ಸಂಶೋಧನೆ ರಿಸರ್ಚ್ ಮಾಡಬೇಕಾದ್ರೆ ಅಣುಗಳ ಪ್ರೋಟಾನ್ ಮಾದರಿಗಳ ಸಂಶ್ಲೇಷಣೆ, ಕೃತಕ ಬುದ್ಧಿಮತ್ತೆ AI, ಬಿಗ್ ಡೇಟಾವನ್ನು ವೇಗದ ಅಲ್ಗಾರಿಯ ತರಬೇತಿಯಲ್ಲಿ, ಹವಾಮಾನ ಮಾದರಿಗಳು, ಅಣುಶಕ್ತಿ ಸಂಶೋಧನೆ, ರಕ್ಷಣಾ ಕ್ಷೇತ್ರಗಳಲ್ಲಿ ಮಾಡಬಹುದಾಗಿದೆ. ಭಾರತದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ರಾಷ್ಟ್ರೀಯ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ 2023ಯಲ್ಲಿ ಸ್ಟಾರ್ಟ್ ಆಗಿತ್ತು. NQM ರಾಷ್ಟ್ರೀಯ ನ್ಯಾಷನಲ್ ಕ್ವಾಂಟಮ್ ಮಿಷನ್ನು ಉದ್ದೇಶ 2031 50ರಿಂದ 1000 ಕ್ಯೂಬೇಟ್ಸ್ ಸಾಮರ್ಥ್ಯದ ಕ್ವಾಂಟಮ್ ಕಂಪ್ಯೂಟರ್ ನಿರ್ಮಿಸುವುದು. ಸಂಶೋಧನೆಗೆ 6,000 ಕೋಟಿ ತಗುಲಿದೆ ನೋಡಿ ಇದರದ್ದು. ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IIST, IIT, DRDO, ISRO ಇವೆಲ್ಲ ಕ್ವಾಂಟಮ್ ತಂತ್ರಜ್ಞಾನ ಸಂಶೋಧನೆ ನಡೀತದೆ, ರಿಸರ್ಚ್ ನಡೆಸ್ತದೆ ಇವು. ಭಾರತ ಕ್ವಾಂಟಮ್ ತಂತ್ರಜ್ಞಾನ ಅಮೆರಿಕ ಮತ್ತು ಚೀನಾ, ಯುರೋಪ್ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸಲು ಪ್ರಯತ್ನಿಸುತ್ತಿದೆ. ವಿಶ್ವದ ಉದಾಹರಣೆ ನೋಡೋದಾದರೆ ಗೂಗಲ್ ಸ್ಕ್ಯಾಮ್ರೋ 2019, IBM ಕ್ವಾಂಟಮ್ ಮತ್ತು ಚೈನಾ ಕ್ವಾಂಟಮ್ ಇದೆ. ಇದನ್ನು UPSC ನೋಡ್ಕೋದಾದರೆ ಬೀಟ್ ಮತ್ತು ಕ್ಯೂಬಿಟ್ ವ್ಯತ್ಯಾಸ ನೋಡ್ಕೊಳ್ಳಿ ನೀವು. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಇದೆ. ರಕ್ಷಣಾ ಇದನ್ನು ಯೂಸ್ ಮಾಡೋದು AI, ಕ್ರಿಪ್ಟೋಗ್ರಫಿ, ವೈದ್ಯಕೀಯ ನೋಡಿದಲ್ಲ. ಹೀಗೆ ಎರಡೂ ಹೋಲಿಕೆ ಮಾಡಿ ನೋಡಿದಾಗ ಒಂದೇ ಥರವಾಗಿ ಕಂಡು ಬರ್ತವೆ. ವಿಷನ್ ಆಯಿತು, ಇದು ಆಯಿತು. ಇದರಿಂದ ನಿಮಗೆ ಯೂಸ್ ಆಗಿದ್ದರೆ ಲೈಕ್, ಶೇರು, ನಿಮಗೆ ಇಷ್ಟ ಆದರೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.